ಅವ್ಳು ಲಕ್ಷ್ಮಿ ಮುಂಚೆ ಬಂದಾಗ ಲಕ್ಷ್ಮಿನ ಹುಡುಕೊಂಡು ಕುಳೋಕ್ ಬಂದಾಗ ಈ ತೋಪಿತ್ತಂತೆ ಬಂದು ಹಿಡಿದ ಇಲ್ಲಿ ಅವ್ರಿಗೆ ಬಳೆ ಜೋಡಿಸಿ ಮಾಡ್ಕೊಂಡು ಫಾಯಿಲ್ ಸೇರ್ಕೊಂಡ. ಆಗ ಈಗ ಹೊಟ್ಟೆ ಹಸು ಹಾಗೇನ್ ಮಾಡ್ಬಿಟ್ಟ, ಒಂದ್ ಹಸು ಯಾರ ಮೇಯಿಸ್ಕೊಬೇಕು ಹಾಲು ಕರಿತಾ ಇತ್ತು. ಹೊಸ್ತಾಗಿಂತ ಪಕ್ಕಂತ ಅವನು ಪ್ರಾಬಿಟ್ಟು ಎಲ್ಲ ಹಸು ಹಾಲು ಕೊಡ್ತಾನೆ, ನಿಂಗ ಈ ಹಸು ಯಾಕೆ ಹಾಲು ಕೊಡ್ತಾ ಇಲ್ಲ ಅಂದ್ರೆ ಏನೋ ಗೊತ್ತಿಲ್ಲ ಸ್ವಾಮಿ ಕಟ್ಕೊಡಮ್ಮ ಅಂದಾಗ ಹಿಂದೆ ಏನು ಉಟ್ಕೊಂಡ್ಬಂದ ಹಾಲು ಕರಿತೈತೆ. ಆವಾಗ ಹಸು ಹಾಲು ಕರ್ಕೊಂಡು ಎತ್ತು ಹೊಡೆಯಕ್ ಹೋದಾಗ ಭಗವಂತನ ಹೋಗ್ತಾ ಇದ್ದ. ಅಲ್ಲಿಂದ ಬೊಹಳಾದೇವಿ ಆಶ್ರಮಕ್ಕೆ ಹೋದ್ವಿ. ಇಲ್ಲಿಂದ ತಿರುಪತಿ ಬೊಹಳಾದೇವಿ ಆಶ್ರಮಕ್ಕೆ ಹೋದ್ವಿ. ಇದೀಗ ಹೇಳ್ತಿದ್ದೆ ವಾಣಿಕೆ, ನಾವೇನು ಅಂತ ಇದನ್ನ ತಿಳ್ಕೊಂಡ್ರಲ್ಲ, ಯಾರೋ ಹಿರಿಯ ಕೇಳ್ತಿದ್ದ ಹೇಳ್ದೆ. ಆದ್ರೆ ಇದು ಈ ತಿರುಪತಿಗಿಂತನೂ ಒಂಥರ ವೈಕುಂಠ ಏಕಾದಶಿಲಿ ಎಲ್ಲ ಭಕ್ತಾದಿಗಳು ಬರ್ತಾರೆ. ನಮ್ಗೆ ಒಳ್ಳೇದಾಗಬೇಕನಪ್ಪ ನಾವು ಇಷ್ಟು ಕೊಡ್ತೀವಿ, ಸುಮ್ಮನೆ ಯಾರು ಕೊಡೋದಿಲ್ಲ. ಈಗ ನಿಮ್ಗೆ ಏನಾದ್ರು ಅಂತಾದ್ರೆ ಇಲ್ಲಿ ಬರೋದು ನೀವು. ಅದರಿಂದ ಆ ಜನಕ್ಕೆ ಆ ನಂಬಿಕೆ ಈ ದೇವ್ರನ್ನೇ ಮಠಕ್ಕೆ ಕರ್ಕೊಂಡು ಬಂದ. ದೇವಸ್ಥಾನ ಹಿಂಗಿರ್ಲ, ಹಳೆ ದೇವಸ್ಥಾನ ಇತ್ತು. ದೇವೇಗೌಡರು ಡಿ.ಸಿ. ತಮ್ಮಣ್ಣವ್ರ ಮನೆ ದೇವರು, ಅವರು ದೊಡ್ಡ 3-4 ಕೋಟಿ ಖರ್ಚು ಮಾಡಿ ಎಲ್ಲ ಭಕ್ತಾದಿಗಳು ಸಾಕು ನಾನು ಒಬ್ಬನೇ ಹಾಕ್ಬಾರ ಎಲ್ರೂ ಸೇರ್ಕೊಂಡು ದೇವಸ್ಥಾನ ಕಟ್ಸ್ಕೊಂಡು. ಇದು ಹಿಂಗಿರ್ಲಿಲ್ಲ ದೇವಸ್ಥಾನ, ಹಳೆ ದೇವಸ್ಥಾನ ಶಿಥಿಲವಾಗಿತ್ತು. ಇತ್ತೀಚೆಗೆ ಇವಾಗ ಡೆವಲಪ್ಮೆಂಟ್ ಮಾಡಿದ್ರು, ಚೆನ್ನಾಗಿದೆ. ಇವಾಗ ಹುಣಸೆ ಮರ ಇತ್ತು, ಯಾವಾಗ್ಲೂ ಭಗವಂತ ಹುಣಸೆ ಬಂದಲ್ಲಿ ಉಪವಾಸ ಅಂತ ಕರೀತಿದ್ರು. ಬೇಡ ಅಂದ್ಬಿಟ್ಟು ಉಂಟೋಗ್ಬಿಟ್ರೆ ದೇವಸ್ಥಾನ ಆಗ್ಬಿಟ್ಟು ಪುನರ್ ಪ್ರತಿಷ್ಠಾಪನೆ ಮಾಡಿದ್ರ ಅಂದ್ರೆ ಅದನ್ನ ಚೆನ್ನಾಗಿ ನಡೀತಾರೆ. ಈಗ ಇದೊಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಈ ಟ್ರಸ್ಟ್ ಅಲ್ಲಿ ಈ ದೇವಸ್ಥಾನದಲ್ಲಿ 12 ಎಕರೆ ಎಲ್ಲ ತೆಗೆದು ಟ್ರಸ್ಟ್ ಬರ್ಸಿದ್ವಿ. ಅದ್ರಿಗೆ ಹೇಗೆ ನಡ್ಕೊಂಡು ಟ್ರಸ್ಟ್ ಮುಖಾಂತರ ₹1 ಇವತ್ತು ಎಲ್ಲ ಆಯ್ತು, ನಾಳೆ ಎಲ್ಲ ಕುಂತ್ಕೊಂಡು ಲೆಕ್ಕ ಯಾರು ಇಲ್ಲ. ಊರಲ್ಲಿ 6 ಪಾಲೋದು 6 ಪಾಲ್ಗೆ 6-4 ಜನ ಯಜಮಾನ ಮಾಡ್ಕೊಟ್ಟವ್ರು ಯಜಮಾನ ಲೆಕ್ಕ ಕೊಡ್ಬೇಕು. ನಾನು ಒಂದು ಪಾಲ್ ಯಜಮಾನ, ನಾನು ನಮ್ಮ ಪಾಲನ ಜನ ಲೆಕ್ಕ ಕೊಡ್ಬೇಕು. ಕುಳಿತೆಲ್ಲ ಹೋಗ್ಬೇಕು. ಒಂದೊಂದು ಬರೀ ಸೌತೆ, ಒಂದೊಂದು ಬರೀ ತಾವರೆಯಲ್ಲಿ ಒಬ್ಬ ಮನುಷ್ಯರಿಗೆ ಕೆಲಸ ಮಾಡ್ಬೇಕು. ತಾವರೆಯಲ್ಲೇ ಸುಮಾರು ಮಳವಳ್ಳಿ ಗಂಟೆ ಹೋಗ್ತಿಲ್ಲ. ಹೋಗ್ತೀರಾ? ಲಾರಿ ಹೋಗ್ತೀರಾ? ನೋಡೋಗಿ ಕೊಪ್ಪರಿಗೆ ಹಾಕಿ ಅದ್ರ ಕಟ್ಟಿ ಎಳೆದು ಭಾರಿ ಶ್ರಮ ಸರ್. ಇದು ತರ ವಿಚಿತ್ರ, ಇದು ಆ ಶ್ರಮ ಇದೆ. ಯಾರು ಕೆಲವು ಮಿಠಾಯಿ ದೇವಸ್ಥಾನಗಳು ಮಾಡೋದ್ರಿಂದ ಏನ್ ಕೇವಲ ಅವ್ರಿಗೆ ಬಂದ್ ಗಂಟೆ ಹೊಡ್ದು ಹೋಯ್ತು. ಮನೆಯವ್ರು ಅಂದ್ಬಿಟ್ಟು ಭಾರಿ ಭಕ್ತಿ ಮಾಡ್ತಾರೆ ಜನ. ಐಟೆಲ್ಲ ನಿಂತ್ಕೊಂಡ್ರ ಜನ. ಸುಮಾರು ಎಷ್ಟು ಹಳ್ಳಿ ಸೇರುತ್ತೆ ಸರ್ ಇಲ್ಲಿ? ಸರ್ ಈಗ ದೇವ್ರಿಗೆ ಅಡ್ಡಂತೆ ಇರೋದು ಒಂದು 100-150 ಅಡ್ಡಂತೆ ಸೇರೋದು. ಅಂದ್ರೆ ಪ್ರತಿಯೊಂದು ಹಳ್ಳಿನೂ ಬಂದೇ ಬರ್ತಾರೆ. ಪ್ರತಿಯೊಂದು ಹಳ್ಳಿನೂ ಸುತ್ತಮುತ್ತ ಮಂಡ್ಯ, ಮದ್ದೂರು, ಮಳವಳ್ಳಿ, ಸೇರ್ಪಟ್ಟ, ಪಾಂಡವಪುರ. ಅತಿ ಹೆಚ್ಚು ಎಲ್ಲಿಂದ ಬರ್ತಾರೆ? ಮಂಡ್ಯ, ಜಾಸ್ತಿ ಬರ್ತಾರೆ. ಆ ಕಡೆ ಜಾಸ್ತಿ ಒಕ್ಕಲಿಗರು. ಜಾಸ್ತಿ ಒಕ್ಕಲಿಗರು ಅವರೇ. ಸುಮಾರು ಊರವೇ, ರಾಮಪುರ ಎಲ್ಲ ಅವೇ ಎಲ್ಲ ಒಗ್ಗಾಣಿ ದೊಡ್ಡಿ. ಅಲ್ಲಿಂದ ರಾಮನೂರು ಸೈಡ್ ಬೇಕಾದ ಜನ ಬಂದು ಭಗವಂತನ ಅರ್ಕೆ ತೀರ್ಸ್ಬಿಟ್ಟು ಅವರು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಅರ್ಕೆ ಅಂದ್ರೆ ಯಾವ ರೀತಿ ಅಂದ್ರೆ ನಾವೇನ್ ಕೋರ್ಕೊಂಡಿರ್ತೀವಿ ಅದನ್ನೇ ತೀರ್ಸ್ತಾರೆ. ಕೆಲವರು ಕುಂಟಾಲ್ ಗಟ್ಟಲೆ ಅಕ್ಕಿ ತಂದು ಹಾಕ್ತಾರೆ, ಕೆಲವರು ಎಲೆ ತಂದು ಹಾಕ್ತಾರೆ. ಎಲೆ ಬಿಟ್ಟಿದ್ದೇನೆ ಇಸ್ರೇಲೇನು ಕೊಟ್ಟ ಇವತ್ತು ಸಾರ್ಸ್ ಮೇಲೆ ಸಾರ್ ಕಮ್ಮಿ ಇದ್ರೆ 3 ಲೋಡ್ ಎಲೆ ತಿಳ್ಕೊಂಡಿಲ್ಲ. 3 ಲೋಡ್ ಎಲೆ ಇಟ್ಟಿದ್ದೀನಿ. ಇಸ್ರೇಲೆ ಕೊಟ್ಟು ಒಬ್ಬೊಬ್ರಿಗೆ 2 ಎಲೆ ಅಟ್ಟೆ ಕೊಡ್ತೈತೆ ನೋಡಿ. ನಾವು ಇಂಟ್ಲೆಲ್ಲ ಎತ್ತಿ ಎಲ್ಲ ತಗೊಂಡು ಕೆಳಗಡೆ ಕೆರೆ ಭಯಂಕರ ಮಾಡಿದ್ವಿ ಸರ್ ಕೆಲಸ. ಇದು ಯಾರು ಈ ತರ ಸುಮ್ಮನೆ ಮಾಡಕ್ಕೆ ಕೆಲಸ ಅಲ್ಲ. ಅಂದ್ರೆ ಇಲ್ಲಿ ಹಬ್ಬ ಆರೋಗ್ಯ ಮುಂಚೆ ಅಥವಾ ನೀವು ಅಲ್ಲೇ ಪ್ರಿಪರೇಷನ್ ಮಾಡ್ಕೊಂಡಿರ್ತೀರಾ ಅಥವಾ ಇನ್ನೊಂದ್ ದಿವಸ ತಯಾರೆಲ್ಲ ಆಗಿರ್ತೀರಾ? ಎಲ್ಲ ಪ್ರಿಪರೇಷನ್ ತಿಂಗಳಾಗಟ್ಟೆ ಪ್ರಿಪರೇಷನ್ ಮಾಡ್ತೀವಿ. ಒಂದ್ ತಿಂಗಳು ಮುಂಚೆನೆಲ್ಲ ಮುಂಚೆ ಹೋಗಿ ಬೆಂಗಳೂರಿಗೆ ಹೋಗಿ ಬೆನ್ನಿ ಸಾಮಾನು ತರ್ಕೊಂಡು ಊರೆಲ್ಲ ತರ್ಕೊಂಡು ಬೆನ್ನಿ ಪುಡಿ ಮಾಡಿ ಅದಕ್ಕೆಲ್ಲ ಸುಂಡ ಬಣ್ಣ ಮಾಡಿ ಲೈಟಿಂಗ್ ಉಪಯೋಗಿಸ್ಕೊಂಡಿರ್ತಾರೆ ಎಲ್ಲ ದಾನಿಗಳು. ಮತ್ತೆ ಯಾರು ನಾವೊಂದು 40,000 ಕೊಟ್ಟು 1 ಲಕ್ಷ ಕೊಟ್ಟು ಈಗ ಒಬ್ರು ಕೊಡ್ತಾರೆ. ಪ್ರತಿಯೊಬ್ಬರು ಎಲ್ಲ ಏನ್ ಬರೀ ಇಲ್ಲ ಅಂದ್ರೆ ಕಮ್ಮಿ ಅಂದ್ರೆ
ಅಂದ್ರೆ ಬೇಡಿಕೆಗಳನ್ನ ಈರೈಸ್ತ ತಿಮ್ಮಪ್ಪ ಅನ್ನೋದು ಒಂದು ಇದು. ಯಾರು ಇಲ್ಲ, ಸುಮ್ ಯಾರು ಮಾಡೋದಿಲ್ಲ. ಆ ನಂಬಿಕೆ ಅವ್ರು ಒಳ್ಳೇದ್ ಮಾಡ್ತಾರೆ. ಈಗ ನಿಮ್ಗೆ ನಂಬ್ಕೋಬೇಕ್ರೆ ಮನುಷ್ಯ ಪರವಾಗಿಲ್ಲ ಕಣೆ ಅಂತ ನಾನು ನಂಬ್ಕೊಂಡು ಏನ್ ಮಾಡೋಣ ಕಾರಣಗಳ ನಿಮ್ಗೂ ನಂಬಿಕೆ ಜಾಸ್ತಿ. ನಂಬಿಕೆ ದೇವಸ್ಥಾನ ಮಾತ್ರ. ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್.